thinking what question to ask ಅಂದಾಗ around mark. ಈ ಫಿಲಮ್ you were on the mark. Mic closer. You were on the mark. This film had you on the mark. There is a trademark. I want you to just analyze. If I ask you like you were on the mark, how did you go about it with mark ಅಂತ ಕೇಳಿದಾಗ ನೀವೇನಂತೀರಿ? ತುಂಬಾ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಕ್ಕಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು ಯು ವೇರ್ ಆನ್ ದ ಮಾರ್ಕ್. ಮಾರ್ಕ್ ಓಕೆ. ಹೇಗೆ ಅದು? ಹೇಗೆ? ಹೌ ಡಿಡ್ ಇಟ್ ಹ್ಯಾಪನ್? ಹೌ ಡಿಡ್ ದಿಸ್ ಹ್ಯಾಪನ್? ದಿಸ್ ಒಂಥರ ಮಿರಾಕಲ್ ಅನ್ಸುತ್ತಲ್ವಾ ದಿಸ್ ಮಾರ್ಕ್? ಐ ಆಮ್ ಗುಡ್ ವಿತ್ ಮ್ಯಾಜಿಕ್. I'm a good magician, Sharda, trust me. Okay. Yeah. Audience see a mark of fire in Mark. So how andre story wise or character wise neevu hege adana how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to I always have on fire, Sharda. A trademark style you wanted to learn and unlearn with Mark. Whatever I learned, I'm just presenting it now. Whatever I will learn, I will execute it in the next one. What is the benchmark you wanted to set with Mark? You have a smile on the producer's face and a pocket full of money and a lot of love from the audience. Okay, one final mark is what is the star mark? Star mark andre one creative twist anta helidre. So what is the star mark did you do for your own evolution of cinema journey? Ivattu andre ನಾವು ನೋಡಿದ್ದೀವಿ one time ಅಲ್ಲಿ ಇದೇ ತರ ನಡೀತಾ ಇತ್ತು, ಎಲ್ಲರೂ 5 ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು. But suddenly you there was a lot of experimental films you were doing and that took time ಅಂತನಾ. So ಅಲ್ಲಲ್ಲೇ ಕಾಡದಿ ಜಾತಿಯಲ್ಲೆಲ್ಲ ತಗೊಂಡು ಹಿಡಿತಾ ಇರ್ತೀವಲ್ಲ, ಅದೊಂದು ಏಟಾಗಿದೆ ಹೋಗ್ತಿದ್ವಿ. ಈ ಸಿನಿಮಾದಲ್ಲಿ ಹುಡುಗ ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾಕ್ಸ್ ಅಲ್ಲಿ ಹೀರೋಯಿನ್ ನೋಡ್ತಿದ್ದೀರಿ, ಈ ಸಿನಿಮಾದಲ್ಲೂ ಎಲ್ಲ ಒಂದು ರೊಮ್ಯಾಂಟಿಕ್ ಮೆಲೋಡಿಯನ್ನು ನೋಡ್ದಾಗ ಏನಾದರೂ ಕೊಡ್ತೀರಾ? ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಇವತ್ತಿನ ಸ್ಪೀಚಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್ ಎಲ್ಲಪ್ಪ ಇದೆ ಹೊರಡೋರಿಗೆ. ನಾನು ಒಂದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ವಸಿ ಬಳ್ಕೊಂಡಾಗ ಚೆನ್ನಾಗಿ ಕಾಣೋದು ನೀವೇ ಅಂತ. ಅಯ್ಯೋ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡು ನನ್ನ ಪಕ್ಕದಲ್ಲಿ ಯಾರು ಹೀರೋನು ಬರಲ್ಲ. ಅವರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರ್ಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕಥೆಗಳಾಗಿದೆ. ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲ. ನೋಡಿ, ನೀವು ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಎಂದು ನನಗೆ ಆ ದೋಷ ಇವತ್ತಲ್ಲಿ ಕಂಡಿದೆ. ಏನಮ್ಮ ಅದು ನಿಮ್ಮ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರ, ನಾನು ಉತ್ತರ ಕೊಡಲೇಬೇಕೆ? ನಾನು ಕರೆಕ್ಟೇ. ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನೋದು. ಫ್ಯಾನ್ಸ್ ಸಂದೇಶ ಕೊಟ್ಟಿರೋದು ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ರಿ, ಬಿಡಿ ಅಂತ ಹೇಳಿ. ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಿ ಸರ್? ಏನು ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದ್ದೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಗ್ಬಿಟ್ಟು. ದಾದಾ ಲಕ್ಷ್ಮಣ, ನೀವು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅಂತ ಅನ್ಸುತ್ತೆ ಅಂತ. ಯಾಕಂದ್ರೆ ದೊಡ್ಡ ಸಿನಿಮಾಗಳು ಅಂದ್ರೆ 3 ವರ್ಷ 4 ವರ್ಷ ತಗೊಳ್ಳೇಬೇಕು ಅನ್ನೋ ಥರ ಆಗಿರುವಂಥ ಸಂದರ್ಭದಲ್ಲಿ ಡೇಟಿಂಗ್ ಫಿಕ್ಸ್ ಮಾಡೋ ಸಿನಿಮಾ ಎಷ್ಟು ಕಷ್ಟ ಇರುತ್ತೆ ಒತ್ತಡ ಅಂತ. ಅರೆ ಸೈಲೆನ್ಸ್ ಯಾರ್? ಸಾರಿ ಸರ್, ಫಸ್ಟ್ ಎಷ್ಟು ಮಾತಾಡ್ತೀರ ಸೈಡಲ್ಲಿ ಎಲ್ಲರೂ? ಸರ್, ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸಿನಿಮಾ ಅಂದ್ರೆ 3 ವರ್ಷ 4 ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೊಡೋ ಕಾರ್ ಕೂಡ ಇದರಲ್ಲಿ ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅನ್ನೋದು ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರು ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಮೇಯ್ನ್ಲಿ ಇಬ್ಬರು
ವಿಜಯ್ ಆ್ಯಂಡ್ ಚಂದ್ರು, ಇವರು ಮನೆಗೆ ಇಲ್ಲ, ಮನೆಗೆ ಇದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೇನೆಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕಂದ್ರೆ ಅದನ್ನು ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ ಇನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರು ಕೇಳ್ಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದ್ರಿಂದ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್, ಯಾರೂ ಒಂದು ಚೂರು ಮನಸ್ಸು ಒಳಗಡೆ ಇಟ್ಕೊಂಡು ಹೊರಗಡೆ ಇಟ್ಕೊಂಡು ಆಡೋದಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾ ಇದ್ರು, ದಟ್ ಇಸ್ ದ ರಿಸಲ್ಟ್ಸ್. ನಾನು ಬರೀ ಬಾಡಿ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ, ಬಟ್ ಸಪೋರ್ಟ್ ಮಾಡಿದ್ದೀವಲ್ಲ ನೀವು ಕೂಡ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಇಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಸರ್ ನಮಸ್ತೆ, ಮಾರ್ಕೇಶ್ ಶೆಟ್ಟಿ ಅಂತ.